ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 8ರ ಮೂಲಕ ಕನ್ನಡಿಗರ ಮನೆಗೆದ್ದಿದ್ದ ಜನಪ್ರಿಯ ಜೋಡಿ ಅರವಿಂದ್ ಕೆಪಿ ಮತ್ತು ದಿವ್ಯಾ ಉರುಡುಗ ನಡುವೆ ಎಲ್ಲವೂ ಸರಿಯಿಲ್ಲ. ಇಬ್ಬರು ಬ್ರೇಕಪ್ ಮಾಡಿಕೊಂಡಿದ್ದಾರೆ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ಪರಸ್ಪರ ಅನ್ಫಾಲೋ ಮಾಡಿದ್ದಾರೆ ಎಂಬ ಗಾಸಿಪ್ಗಳು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಜೋರಾಗಿ ಹರಿದಾಡ್ತಿವೆ. ಆದರೆ ಇಬ್ಬರು ಇನ್ಸ್ಟಾಗ್ರಾಂನಲ್ಲಿ ಅನ್ಫಾಲೋ ಮಾಡಿಕೊಂಡಿಲ್ಲ ಮತ್ತು ಈ ಬಗ್ಗೆ ಯಾವುದೇ ಅಧಿಕೃತ ಹೇಳಿಕೆಯನ್ನ ಇವರಿಗೆ ನೀಡಿಲ್ಲ. ಈ ಚರ್ಚೆ ಎಲ್ಲಿಂದ ಪ್ರಾರಂಭವಾಯಿತು ಅನ್ನೋದು ಯಾರಿಗೂ ಸ್ಪಷ್ಟವಾಗಿ ತಿಳಿದಿಲ್ಲ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಇತ್ತೀಚೆಗೆ ಪತ್ರಕರ್ತ ಹಾಗೂ ನಿರ್ದೇಶಕ ಚಕ್ರವರ್ತಿ ಚಂದ್ರಚೂಡ್ ಇತ್ತೀಚಿನ ಸಂದರ್ಶನವೊಂದರಲ್ಲಿ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ತಮ್ಮ ಸ್ವಂತ ಬ್ರೇಕಪ್ಗಳ ಉದಾಹರಣೆ ನೀಡುತ್ತಾ ಮಾತನಾಡಿದ ಚಕ್ರವರ್ತಿ ಚಂದ್ರಚೂಡ್, ಇತ್ತೀಚೆಗೆ ಒಂದೆರಡು ಬ್ರೇಕಪ್ ಆಯಿತು. ಯಾಕಾಯಿತು ಅಂತಲೇ ತಲೆಕೆಡಿಸಿಕೊಂಡಿಲ್ಲ. ನಾನು ಇವತ್ತು ಒಂದು ಆಗಬಹುದು, ನಾಳೆ ಹೊಸದಾಗಿ ಒಂದು ಕೂಡ ಆಗಬಹುದು. ನನಗೆ ಇದುವರೆಗೆ 1348 ಮ್ಯಾಚ್ ಆಗಿದೆ, 2400 ಚಿಲ್ಲರೆ ಬ್ರೇಕಪ್ ಆಗಿದೆ. ನನಗೆ ಅದಕ್ಕೆ ಕಾರಣ ಏನು ಅಂತ ಇದುವರೆಗೆ ಗೊತ್ತಿಲ್ಲ. ಇನ್ನು ಅವರಿಬ್ಬರ ಬಗ್ಗೆ ನನಗೆ ಏನು ಗೊತ್ತಾಗುತ್ತೆ ಎಂದು ಹೇಳಿದ್ದಾರೆ. ಮುಂದುವರೆದು, ಅರವಿಂದ್ ಕೆಪಿ ನನ್ನ ತಮ್ಮ ತರಹ, ದಿವ್ಯಾ ಉರುಡುಗ ನನಗೆ ಒಂದು ಥರ ತಂಗಿ ಇದ್ದ ಹಾಗೆ. ಇವತ್ತು ಹೇಗಾಗಿದ್ದಾರೆ ಅಂತಂದರೆ, ನಾನು ನಿನ್ನನ್ನು ಬಿಟ್ಟೆ ಅಂತ ಹೇಳೋಕ್ಕೆ ಇನ್ಸ್ಟಾಗ್ರಾಮ್ನಲ್ಲಿ ಅನ್ಫಾಲೋ ಮಾಡಿ ಸೂಚನೆ ಕೊಡೋ ಥರ ಆಗಿಬಿಟ್ಟಿದೆ. ನನಗೆ ಆ್ಯಕ್ಚುಲಿ ಗೊತ್ತಿಲ್ಲ ಇವರಿಬ್ಬರ ಸ್ಟೇಟಸ್. ಇತ್ತೀಚಿನ ದಿನಗಳಲ್ಲಿ ನಾನು ಮಾತನಾಡಲಿಲ್ಲ. ದಿವ್ಯಾ ಇತ್ತೀಚೆಗೆ ಬ್ಯಾಡ್ಮಿಂಟನ್ ಆಡ್ತಾ ಇದ್ರು. ನನ್ನ ಪ್ರಕಾರ ಅವರಿಬ್ಬರು ಚೆನ್ನಾಗಿರ್ತಾರೆ, ಚೆನ್ನಾಗಿರಲಿ, ನಾನು ಅಷ್ಟೇ ಹೇಳಬಲ್ಲೆ ಎಂದಿದ್ದಾರೆ ಚಕ್ರವರ್ತಿ ಚಂದ್ರಚೂಡ್. ಬಿಗ್ ಬಾಸ್ ಮನೆಯಲ್ಲಿ ಆಗುವ ಪ್ರೀತಿ ಪ್ರೇಮಗಳೆಲ್ಲ ಪಕ್ಕಾ ಬ್ರೇಕಪ್ ಆಗುತ್ತವೆ ಎಂದು ಇತ್ತೀಚೆಗೆ ಆರ್ಯವರ್ಧನ್ ಗುರೂಜಿ ಹೇಳಿಕೆ ನೀಡಿದರು. ಈ ಕುರಿತು ಕೇಳಿದ ಪ್ರಶ್ನೆಗೆ, ನಾನು ಈ ಧರ್ಮ ಮಾಲಿನ್ಯದವರನ್ನ ಫಾಲೋ ಮಾಡಲ್ಲ. ಶಬ್ದ ಮಾಲಿನ್ಯ, ಪರಿಸರ ಮಾಲಿನ್ಯ, ವಾಯು ಮಾಲಿನ್ಯ ಎಲ್ಲ ಇದೆ. ಈಗ ನೀವು ಹೇಳಿದ್ರಿ ಅಲ್ವಾ ಒಂದು ಹೆಸರು, ಅವರೆಲ್ಲ ಧರ್ಮ ಮಾಲಿನ್ಯ. ನಾನು ಫೇಸ್ ರೀಡಿಂಗ್ ಕೂಡ ನಂಬಲ್ಲ. ಎಲ್ಲರಿಗೂ ಸೂಕ್ತ ಗೌರವದೊಂದಿಗೆ ಅದು ನನ್ನ ಪ್ಯಾರಾಮೀಟರ್ನಲ್ಲೇ ಇಲ್ಲ ಎಂದಿದ್ದಾರೆ ಚಕ್ರವರ್ತಿ ಚಂದ್ರಚೂಡ್. ಸ್ನೇಹಿತರೆ, ನಿಮ್ಮ ಪ್ರಕಾರ ದಿವ್ಯಾ ಉರುಡುಗ ಮತ್ತು ಅರವಿಂದ್ ಕೆಪಿ ಬ್ರೇಕಪ್ ಮಾಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ತಪ್ಪದೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.